ಮಾಗಡಿ ತಾಲೂಕಿನ ಸೋಲೂರನ್ನು ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಂಡಿದ್ದಾರೆ. ಸಾಕಷ್ಟು ಏನು ಶಾಸಕರ ಪರಿಶ್ರಮದಿಂದ ಈ ಒಂದು ಸಾಧನೆ ಆಗಿರೋಂಥದ್ದು. ನಮ್ಮ ಜೊತೆಗೆ ನೆಲಮಂಗಲ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರಿದ್ದಾರೆ. ಅವರೇ ಕೇಳೋಣ. ಸರ್, ಬಹುದಿನ ವರ್ಷಗಳ ಕನಸು ಇವತ್ತು ನೆನಸಾಗಿದೆ ಸರ್. ಈ ಒಂದು ಇದರಲ್ಲಿ ಫಸ್ಟ್ ರಿಯಾಕ್ಷನ್ ಸರ್. ಬಹು ವರ್ಷಗಳ ಕನಸಲ್ಲ, ಇದು ಬಹು ದಶಕಗಳ ಕನಸು. ಸುಮಾರು ಜನ ಶಾಸಕರು, ಸುಮಾರು ಜನ ಮುಖ್ಯಮಂತ್ರಿಗಳು ಬಂದೋಗಿದ್ರು, ಸುಮಾರು ಸರ್ಕಾರಗಳು ಬಂದೋಗಿದ್ದು. ಸೋಲೂರು ಹೋಬಳಿ ಜನತೆಗೆ ಕೇವಲ ಆಶ್ವಾಸನೆಯನ್ನು ಕೊಟ್ಟು ಜನರಿಗೆ ಯಾಮರಿಸಿ ಜನರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಇಂದಿನ ಶಾಸಕರುಗಳು ಮಾಡಿರಲಿಲ್ಲ. ನಾನು ಚುನಾವಣಾ ಸಂದರ್ಭದಲ್ಲಿ ಮಾತನ್ನು ಕೊಟ್ಟಿದ್ದೆ. ಸೋಲೂರು ಹೋಬಳಿನ ನನ್ನನ್ನು ಶಾಸಕನನ್ನಾಗಿ ಮಾಡಿದ್ರೆ ಅತಂತ್ರವಾಗಿ ಆಡಳಿತಾತ್ಮಕವಾಗಿ ಗೊಂದಲಕ್ಕೆ ಸಿಲುಕಿರ್ತಕ್ಕಂಥ ಸೋಲೂರು ಹೋಬಳಿಯನ್ನು ನೆಲಮಂಗಲ ತಾಲೂಕಿಗೆ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಮಾತ್ರ ಒಳಪಟ್ಟಿದೆ. ಆಡಳಿತ ಎಲ್ಲ ಮಾಗಡಿ ತಾಲೂಕಲ್ಲಿದೆ. ಆಡಳಿತ ಯಂತ್ರನೂ ಸಹ ಮಾಗಡಿ ತಾಲೂಕಿಗೆ ಬದಲು ನೆಲಮಂಗಲ ತಾಲೂಕಿಗೆ ಅದನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ, ನೀವೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳಿದ್ದೆ. ಇವತ್ತು ನಾನು ಶಾಸಕನಾದಂಥ ಕೇವಲ 2.25 ವರ್ಷಕ್ಕೆ ಆಗಸ್ಟ್ 8 ಅಥವಾ 9ನೇ ತಾರೀಕು ಅನಿಸುತ್ತೆ ಇದು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗಿದ್ದು. ಅದು ಹಲವಾರು ಪ್ರಕ್ರಿಯೆಗಳು ನಡೆದು ಇವತ್ತು ಅಧಿಕೃತವಾಗಿ ಹಸ್ತಾಂತರ ಆಯ್ತಾ ಇದೆ. ನುಡಿದಂತೆ ನಡೆದಿದ್ದೇನೆ. ಸೋಲೂರು ಹೋಬಳಿಗೂ ಅಷ್ಟೇ ಅಲ್ಲ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನು ಮಾತನ್ನು ಕೊಟ್ಟಿದ್ದೆ ಅದನ್ನು ಕೇವಲ 2.5 ವರ್ಷಗಳಲ್ಲೇ 90% ಹೆಚ್ಚು ಭರವಸೆಯನ್ನು ಈಡೇರಿಸಿದ್ದೀನಿ ಅಂತಕ್ಕಂಥ ತೃಪ್ತಿ ನನಗಿದೆ. ಸರ್, ಇಷ್ಟು ದಿನ ಏನು ಜನರು ಓಟ್ ಹಾಕ್ತಿದ್ರು, ಆದರೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಗೆ ಮಾಗಡಿಗೆ ಹೋಗ್ಬೇಕಿತ್ತು ಸರ್. ಈಗ ಜನಕ್ಕೆ ಯಾವ ರೀತಿ ಸಹಾಯ ಆಯಿತು ಸರ್? ಎಲ್ಲ ರೀತಿಯ ಸಹಾಯ ಸಹಕಾರ ನಮ್ಮ ನೆಲಮಂಗಲ ತಾಲೂಕಿನ ಆಡಳಿತದಿಂದ ಮುಂದಿನ ದಿನಗಳಲ್ಲಿ ಸಿಗ್ತದೆ. ಅದಕ್ಕೆ ಇವತ್ತೇ ಚಾಲನೆ ಕೊಡ್ತಾ ಇದ್ದೀವಿ. ಮಾಗಡಿ ತಾಲೂಕಿಗೆ, ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಮ್ಮ ಸೋಲೂರು ಆಡಳಿತಾತ್ಮಕವಾಗಿ ಸೇರ್ತಿತ್ತು. ಅಲ್ಲಿನ ಶಾಸಕರು ಬೇರೆ ಇದ್ದರು, ಅಧಿಕಾರಿಗಳೆಲ್ಲ ಅಲ್ಲಿನ ಶಾಸಕರ ಒಂದು ನಿಯಂತ್ರಣದಲ್ಲಿ, ಅಲ್ಲಿನ ಶಾಸಕರ ಒಂದು ಅಧೀನದಲ್ಲಿ ಇದ್ದಿದ್ದರಿಂದ ಇಲ್ಲಿನ ಶಾಸಕರು ಆಗಲಿ ಜನಪ್ರತಿನಿಧಿಗಳಾಗಲಿ ಸರಿಯಾಗಿ ಅವರಿಗೆ ಸ್ಪಂದಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲೋ ಒಂಥರ ತಾರತಮ್ಯದ ಭಾವನೆ ಜನರಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ಜನತೆಗೆ ಈ ಸಮಸ್ಯೆಗೆ ಮುಕ್ತಿ ಸಿಗಬೇಕು ಅಂತ ಅವ್ರ ಬಯಕೆ ಇತ್ತು. ಇವತ್ತು ಆ ಮುಕ್ತಿಗೆ ವಿಮೋಚನೆ ಸಿಕ್ಕಿದೆ. ಸೋಲೂರಿನ ಅಭಿವೃದ್ಧಿ ಆಗಿರ್ಬೋದು, ನೆಲಮಂಗಲ ಸಮಗ್ರ ಅಭಿವೃದ್ಧಿಗೆ ಮುಂದೆ ಯಾವೆಲ್ಲ ಕಾರ್ಯಕ್ರಮಗಳು ಸರ್ ತಮಗೆ? ಈಗಲೇ ಎಲ್ಲ ಮಾಡಿಬಿಟ್ಟಿದ್ದೀನಿ. ಮುಂದಕ್ಕಿನ್ನೂ ವಿನೂತನವಾಗಿ ಯೋಚನೆ ಮಾಡೋಣ. ಕಾವೇರಿ ನೀರು ಹೇಳಿದ್ದೆ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ, ಅದನ್ನು ಅಲೋಕೇಶನ್ ಮಾಡಿಸಿದ್ದೀನಿ. ಒಳಚರಂಡಿ ನೆಲಮಂಗಲ ಪಟ್ಟಣ ಸುಮಾರು ಉದಯ ಆಗಿ 60-70 ವರ್ಷ ಆಯಿತು. 60-70 ವರ್ಷದಿಂದ UGD ಇರಲಿಲ್ಲ, ಅದನ್ನು ನಾನೇ ಮಾಡಿದ್ದೀನಿ. 47 ವರ್ಷದಿಂದ ಸೋಲೂರು ಹೋಬಳಿ ಮಾಗಡಿ ತಾಲೂಕಲ್ಲಿತ್ತು, ಅದನ್ನು ತಂದಿದ್ದೇನೆ. 220 KV ಕರೆಂಟು 300 ಕೋಟಿದು. ಇನ್ನು 25-30 ವರ್ಷಗಳ ಕಾಲ ಭವಿಷ್ಯದಲ್ಲಿ ವಿದ್ಯುತ್ನ ವೋಲ್ಟೇಜ್ ಸಮಸ್ಯೆ ಇರಲ್ಲ, ರೈತರಿಗೆ ಪಂಪ್ಸೆಟ್ಗೆ ವಿದ್ಯುತ್ ಸಮಸ್ಯೆ ಇರಲ್ಲ, ಅದನ್ನು ಈಡೇರಿಸಿದ್ದೇನೆ. 100 ಬೆಡ್ ಹಾಸ್ಪಿಟ್ಲ್ ಇರಲಿಲ್ಲ, ಅದನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದ ಜನತೆಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಿರ್ತಕ್ಕಂಥದ್ದಿರ್ಬೋದು. ಈಗ ನೀವೇ ಗಮನಿಸಿರ್ಬೋದು, ನಾನು ಶಾಸಕನಾಗಿದ್ದಕ್ಕಿಂತ ಮುಂಚೆ ಇಲ್ಲಿ BMTC ಬಸ್ ನಿಲ್ದಾಣ ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು. ಇವತ್ತು ಅದನ್ನು ಸಹ ನಾನು ಶಾಸಕನಾದ ಮೇಲೆ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟು ಇನ್ನೇನು ಅಂತಿಮ ಹಂತದಲ್ಲಿದೆ. ಈಗ ಹಲವಾರು ಕಾರ್ಯಕ್ರಮಗಳನ್ನು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ಸಮರ್ಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ, ಮುಂದೇನೂ ಮಾಡ್ತೀನಿ. ಸೋಲೂರಿನ ಜನ ಈ ಕೃಷಿಗೆ ರೆಸ್ಪಾನ್ಸ್ ಹೆಂಗಿದ್ದಾರೆ ಸರ್ ತಮಗೆ? ಸೋಲೂರು ಜನ ತುಂಬ ಸಂತೋಷದಿಂದ ಇದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಸರ್ಕಾರನ ನನ್ನನ್ನು ಅಭಿನಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸೋಲೂರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸೋಲೂರು ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮವನ್ನು ದಿನಾಂಕವನ್ನು ನಿಗದಿ ಮಾಡ್ತಾಯಿದ್ದೀವಿ. ಅದನ್ನು ಕೆಲವೇ ದಿನಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರ ಜೊತೆಗೆ ಸೋಲೂರು ಹೋಬಳಿಯ ಎಲ್ಲ ಗ್ರಾಮದ ಪ್ರತಿಯೊಂದು ಮನೆಗೂ ಸಿಹಿಯನ್ನು ಹಂಚಿಸ್ತಕ್ಕಂಥ ಕೆಲಸವನ್ನು ನನ್ನ ವೈಯಕ್ತಿಕ ಹಣದಿಂದ ಮಾಡ್ತಾಯಿದ್ದೀನಿ. ಅದನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡ್ತೀನಿ. ನುಡಿದಂತೆ ನಡೆದಿದ್ದೀರಾ ಸರ್. ಸೋಲೂರಿನ ನೆಲಮಂಗಲ ತಾಲೂಕಿಗೆ ತಂದೆ ತರ್ತೀನಿ ಅಂತ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಅಡ್ಡಿ ಆತಂಕಗಳು ಏನಾದರೂ? ಅಡ್ಡಿ ಆತಂಕಗಳು ಅವೆಲ್ಲ ಮಾತಾಡಲ್ಲ. ಕೆಲಸ ಯಶಸ್ಸಾಗಿದೆ, ಮಾಡಿದ್ದೀನಿ ಪ್ರಾಮಾಣಿಕವಾಗಿ. ನೋಡಿದ್ರಲ್ಲ, ಸೋಲೂರು ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯನ್ನು ಇವತ್ತು ನೆಲಮಂಗಲಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡು ಇದೊಂದು ಕಾರ್ಯಕ್ರಮ ಕೂಡ ಅದ್ಭುತವಾಗಿ ಏನು ಮಾಡ್ತಾ ಇರೋಂಥದ್ದು.
ಹಾಗಾಗಿ ಸೋಲೂರಿನ ಜನರು ಕೂಡ ಸಾಕಷ್ಟು ಕೃತಜ್ಞತಾ ಭಾವಗಳನ್ನ ಶಾಸಕರಿಗೆ ವ್ಯಕ್ತಪಡಿಸಿರುವಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.